ವಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಬಿಜೆಪಿ ಶಾಸಕನಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ನಾಪತ್ತೆಯಾಗಿರುವಂತಹ ಭೈರತಿ ಬಸವರಾಜ್ಗೆ ಈಗ ಖಾಕಿ ಶೋಧವನ್ನು ನಡೆಸ್ತಾ ಇದೆ. ವಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕನಿಗೆ ಶಾಕ್ ಆಗ್ತಾ ಇದೆ. ಭೈರತಿ ಬಸವರಾಜ್ ಸಲ್ಲಿಸಿದಂತಹ ಜಾಮೀನು ಅರ್ಜಿ ಇದೀಗ ವಜಾವಾಗಿದೆ. ನಿನ್ನೆ ಬೇಲ್ ಅರ್ಜಿ ವಜಾಗೊಳಿಸಿ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದೆ. ವಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕರಿಗೆ ಬಿಗ್ ಶಾಕ್. ವಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕರಿಗೆ ಈಗ ಸದ್ಯಕ್ಕೆ ಶಾಕ್ ಆಗ್ತಾ ಇರೋದು. ಯಾಕಂದ್ರೆ ನಾಪತ್ತೆಯಾಗಿರುವಂತಹ ಭೈರತಿ ಬಸವರಾಜ್ಗಾಗಿ ಈಗ ಖಾಕಿ ಶೋಧವನ್ನು ನಡೆಸ್ತಾ ಇದೆ. ಭೈರತಿ ಬಸವರಾಜ್ ಸಲ್ಲಿಸಿದಂತಹ ಜಾಮೀನು ಅರ್ಜಿ ಏನಿತ್ತು ಅದು ವಜಾ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೇಲ್ ಅರ್ಜಿ ಕೂಡ ವಜಾಗೊಳಿಸಿದ್ದಾರೆ. ಹಾಗಾಗಿ ಅಂದರೆ ಈ ಜಾಮೀನು ವಜಾಗೊಳಿಸಿರೋ ಕಾರಣ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಈಗ ಒಂದು ವೇಳೆ ಏನಾದರೂ ಈ ಪ್ರಕರಣದಲ್ಲಿ ಅಂದರೆ ಈ ವಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಈಗ ಭೈರತಿ ಬಸವರಾಜ್ ಅವರು ಕೂಡ ಅಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿ ಇರೋ ಕಾರಣ, ಅಪರಾಧ ಮಾಡಿರೋ ಕಾರಣ ಅವರೀಗ ಎಸ್ಕೇಪ್ ಆಗಬೇಕಾಗತ್ತೆ, ಅಪ್ಸ್ಟ್ಯಾಂಡ್ ಆಗಬೇಕಾಗತ್ತೆ. ಸೊ ಆಗಿದ್ದಾರೆ. ಆದರೆ ಇನ್ನೇನು ಪೊಲೀಸ್ ಖಾಕಿ ಪಡೆ ಅದನ್ನು ತನಿಖೆ ಮಾಡಿ ಅವ್ರನ್ನ ಬಂಧಿಸುವಂತೆ ಯಶಸ್ವಿ ಆಗಬೇಕಷ್ಟೇ ಇರೋದು. ಯಾಕಂದರೆ ಕೋರ್ಟು ವಜಾ ಮಾಡಿದೆ, ಬೇಲ್ನ ಅರ್ಜಿ ಹಾಕಿರೋದನ್ನು ಕೋರ್ಟು ಪೀಠ ಆದೇಶವನ್ನು ಹೊರಡಿಸಿದೆ, ವಜಾಗೊಳಿಸಿದೆ. ಹಾಗಾಗಿ ಈಗ ವಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕನಿಗೆ ಬಿಗ್ ಶಾಕ್ ಸಿಗ್ತಾ ಇದೆ. ಇನ್ನೇನು ವಿಕ್ಲಶಿವನನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಜಗ್ಗ ಯಾವ ರೀತಿಯಾಗಿ ಅಪ್ಸ್ಟ್ಯಾಂಡ್ ಆಗಿದ್ರು. ಕೊನೆಗೆ ಪೊಲೀಸ್ ಖಾಕಿ ಪಡೆ ಈ ಜಗ್ಗನನ್ನು ಹಿಡಿದು ತಂದು ಬಂಧಿಸಲಾಗಿತ್ತು, ತನಿಖೆ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಏನು ವಿಕ್ಲಶಿವನ ಕೊಲೆ ಪ್ರಕರಣದಲ್ಲಿ ಜಗ್ಗನ ಜೊತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗುತ್ತೆ. ತನಿಖೆ ಮೇರೆಗೆ ಗೊತ್ತಾಗುತ್ತೆ ಭೈರತಿ ಬಸವರಾಜ್ ಕೂಡ ಈಗ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಆದರೆ ಈಗ ಈ ವಿಕ್ಲಶಿವನ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಕಿ ಶೋಧ ನಡೆಸ್ತಾ ಇದೆ. ಭೈರತಿ ಬಸವರಾಜ್ಗೆ ಸಲ್ಲಿಸಿದಂತಹ ಏನು ಕೋರ್ಟಲ್ಲಿ ಜಾಮೀನು ಬೇಲಿಗೆ ಅಂತ ಸಲ್ಲಿಸಿದ್ರು ಆ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಾಗಾಗಿ ಈಗ ಭಯಭೀತರಾಗಿ ಬಂಧನದ ಭೀತಿಯಿಂದ ಬಿಜೆಪಿ ಶಾಸಕ ಎಸ್ಕೇಪ್ ಆಗಿದ್ದಾರೆ. ಈಗ ನಾಪತ್ತೆಯಾಗಿರುವಂತಹ ಭೈರತಿ ಬಸವರಾಜ್ಗೆ ಖಾಕಿ ಪಡೆ ಒಂದಷ್ಟು ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಸೊ ನಿನ್ನೆ ಬೇಲ್ ಅರ್ಜಿ ಕೂಡ ವಜಾಗೊಳಿಸಿದ್ದಾರೆ ಹೈಕೋರ್ಟ್. ಹಾಗಾಗಿ ಏನು ವಿಕ್ಲಶಿವ ಕೊಲೆ ಕೇಸ್ಗೆ ಇವರೆಲ್ಲ ಪ್ರಮುಖ ಆರೋಪಿಗಳು ಹಾಕಿದ್ರು. ಈಗ ಬಂಧನದ ಭೀತಿಯಲ್ಲಿ ಬಿಜೆಪಿ ಶಾಸಕನಿಗೆ ಶಾಕ್ ಆಗ್ತಾ ಇದೆ. ಬಂಧನವಾಗ್ಬಿಡ್ತೇನೆ ಅಂತ ಅಪ್ಸ್ಟ್ಯಾಂಡ್ ಆಗಿರೋದು. ಈಗ ಜಗ್ಗ ಕೂಡ ಅದೇ ರೀತಿ ತಲೆಮರೆಸ್ಕೊಂಡಿದ್ರು. ಆದರೆ ಈಗ ಆ ಜಗ್ಗನನ್ನು ಬಂಧಿಸಿ ಈಗ ಭೈರತಿ ಬಸವರಾಜನ ಕೂಡ ಬಂಧಿಸುವಲ್ಲಿ ಖಾಕಿ ಯಶಸ್ವಿ ಆಗಬೇಕು.